ಯಾವತ್ತಾದರೂ ಮನೆಯಲ್ಲಿ ಚಿಕನ್ ನಗಟ್ಸ್ನ ಟ್ರೈ ಮಾಡಿದ್ದೀರಾ? ತುಂಬಾ ಈಸಿ, ಒಂದು 10 ನಿಮಿಷ ಇದ್ದರೆ ಮಾಡ್ಕೊಬೋದು. ನಾನು ಈ ರೆಸಿಪಿನ ಮನೇಲಿ ಮಾಡಿದಾಗ ಈಚೆಯಿಂದ ತಂದಿರುವಂಥ ನಗಟ್ಸ್ ಅಂತ ಕೇಳಿದ್ರು. ಸೊ ನಿಮ್ಮ ಮನೇಲಿ ಕೂಡ ಈ ಜಾದೂನ ಒಂದ್ಸರಿ ಮಾಡಿ. ಚಿಕನ್ ನಗಟ್ಸ್ ಮಾಡ್ಕೊಳ್ಳೋಕ್ಕೆ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮೊಟ್ಟೆನ. ಹಾಗೆ 3 ಸ್ಲೈಸ್ ಬ್ರೆಡ್ನ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ 400 ಗ್ರಾಮ್ ಆಗುವಷ್ಟು ಬೋನ್ಲೆಸ್ ಚಿಕನ್, ಒಂದು 3 ಬ್ರೆಡ್ ಸ್ಲೈಸ್, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಗರಂ ಮಸಾಲ ಹಾಕೊತಿದ್ದೀನಿ. ಗರಂ ಮಸಾಲ ಬೇಡ ಅಂದರೆ ಆರಿಗಾನೋ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಪಲ್ಸ್ ಮೋಡಲ್ಲಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸ್ವಲ್ಪ ತುಂಬ ತಿಕ್ ಪೇಸ್ಟ್ ಬೇಡ, ಈ ರೀತಿ ಮಾಡಿಕೊಂಡ್ರೆ ಸಾಕು. ಕೈ ಒದ್ದೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರಿಂದ. ಅದಾದಮೇಲೆ ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಮಾಡ್ಕೊಳ್ಳಿ. ಈ ರೀತಿ ಸಿಲಿಂಡ್ರಿಕಲ್ ಹಾಗೆ ಒವೆಲ್ ಶೇಪ್ ಅಥವಾ ರೌಂಡ್ ಶೇಪ್ ಯಾವ್ದು ಬೇಕೋ ಮಾಡ್ಕೋಬೋದು. ಸೊ ನಿಮಗೆ ಏನು ಶೇಪ್ ಇಷ್ಟ ಆಗುತ್ತೆ ಆ ಶೇಪ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸೊ ನಾನೆಲ್ಲ ಕೂಡ ಇದೇ ರೀತಿ ಮಾಡಿ ಇಟ್ಕೊತಿದ್ದೀನಿ. ಇವಾಗ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮೊಟ್ಟೆ ಮಿಶ್ರಣ, ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ಡಿಪ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಎಣ್ಣೆ ಕೂಡ ತಗೊಳ್ಳಲ್ಲ. ಕಬಾಬ್ಗಾದರೆ ನಾವು ಮ್ಯಾರಿನೇಟ್ ಮಾಡಬೇಕು, ತುಂಬ ಎಣ್ಣೆ ಆಗುತ್ತೆ, ಏನೇನೋ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕು. ಬಟ್ ಈ ರೀತಿ ನಗಟ್ಸ್ನ ಒಂದ್ಸರಿ ಟ್ರೈ ಮಾಡಿ, ನೀವು ನಿಜವಾಗ್ಲೂ ಫ್ಯಾನ್ ಆಗಿ ಹೋಗ್ತೀರಾ. ಮನೆಗೆ ಯಾರಾದರೂ ಬಂದರೂ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.